ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ತಮ್ನೇಲ್ ನೋಡಿ ನಿಮಗೆ ಗೊತ್ತಾಗಿರಬೇಕು. ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಒಂದು ಉದ್ಯೋಗನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಯಾವ ರೀತಿ ಮಾಡ್ಬೋದು ಅಂತ ಇದರಲ್ಲಿ ಒಂದು ಸಣ್ಣದಾಗಿ ಹೇಳ್ತೀನಿ. ಯಾಕೆ ಅಂತ ಅಂದರೆ ಈಗಿನ ಇದರಲ್ಲಿ ತುಂಬ ಓದಿರ್ತಾರೆ, ಪಾಪ ಅವ್ರಿಗೆ ಕೆಲಸಗಳೇ ಇರಲ್ಲ. ಎಷ್ಟು ಕಷ್ಟಪಟ್ಟು ಅವ್ರ ಮನೇಲಿ ಪೇರೆಂಟ್ಸ್ಗಳು ಓದಿರ್ತಾರೆ, ಅವರು ಕೂಡ ಕೆಲವೊಬ್ಬರು ಎಫರ್ಟ್ ಹಾಕಿ ಚೆನ್ನಾಗಿ ಓದಿ ರ್ಯಾಂಕ್ ಸ್ಟೂಡೆಂಟ್ಗಳೆಲ್ಲ ಇವಾಗ ಕೆಲಸಗಳೇ ಇರಲ್ಲ ಅವ್ರಿಗೆ. ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅವರಂತೂ. ಕೆಲವೊಂದು ಸತಿ ಅವ್ರನ್ನೆಲ್ಲ ನೋಡಿದ್ರೆ ನಮಗಂತೂ ಹೊಟ್ಟೆ ಉರಿದೋಗುತ್ತೆ, ಎಷ್ಟೆಲ್ಲ ಓದಿರ್ತಾರೆ. ಅದಕ್ಕೆ ಸಣ್ಣದಾಗಿ ಬಿಸ್ನೆಸ್ನ ಒಂದು ಕೇವಲ 5,000 10,000 20,000 ಇದ್ದರೆ ಸಾಕು, ನೀವು ಒಂದು ಸಣ್ಣದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಯಾವ ರೀತಿ ಬಿಸ್ನೆಸ್ಗಳನ್ನ ಮಾಡ್ಬೋದು ಅಂತ ಒಂದು ಇದರಲ್ಲಿ ಒಂದು ಸಣ್ಣದಾಗಿ ಹೇಳ್ತೀನಿ. ಒಂದು ನನಗೆ ಗೊತ್ತಿರೋ ಅಂಥದ್ದನ್ನ ಹೇಳ್ತೀನಿ. ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಳೇ ಆಗಲಿ ಒಂದು ಬೇಕೇ ಬೇಕು, ಜೀವನಕ್ಕೆ ದುಡಿಯೋದು ಬೇಕೇ ಬೇಕಾಗುತ್ತೆ. ಮನೇಲಿ ಯಾರು ನೋಡ್ಕೊಳ್ಳೋಕೆ ಇದ್ದಾರೆ, ಅಪ್ಪ ಅಮ್ಮಂದು ಆಸ್ತಿ ಚೆನ್ನಾಗಿದೆ, ಹಂಗಿದೆ ಹಿಂಗಿದೆ ಅಂತ ಅಂದರೆ ಸರಿ, ಅವರೇನು ಕೆಲ್ಸಕ್ಕೆ ಹೋಗಲ್ಲ, ಅಪ್ಪ ಅಮ್ಮಂದೇ ಆಸ್ತಿಗಳನ್ನ ನೋಡಿಕೊಂಡು ಮನೇಲಿರ್ತಾರೆ. ಆದರೆ ಯಾರೂ ಇಲ್ಲ ಮನೆಯಲ್ಲಿ, ಅಮ್ಮನ ನೋಡ್ಕೊಬೇಕು, ಹಿಂಗೆ ಪೇರೆಂಟ್ಸ್ಗಳ್ನ ನೋಡ್ಕೊಬೇಕು, ಮನೇಲಿರೋರನ್ನ ನೋಡ್ಕೊಬೇಕು ಅನ್ನೋರು ಎಷ್ಟು ಜನ ಇರ್ತಾರೆ. ಎಷ್ಟು ದಿನ ಅಂತ ಒಬ್ರ ಮೇಲೆ ಡಿಪೆಂಡ್ ಆಗಿ ಕೆಲ್ಸಕ್ಕೆ ಹೋಗ್ತೀವಿ. ಅವ್ರು ಅಂದಿದ್ನೆಲ್ಲ ಅನ್ಸ್ಕೊಂಡು ಕೆಲಸನ ಮಾಡಬೇಕಾಗತ್ತೆ. ಹಾಗೆ ಮನೇಲೂ ಬಂದು ಕೆಲಸನ ಮಾಡ್ಕೊಬೇಕು. ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ. ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಅಂತ ಅಂದರೆ ಸುಮಾರಷ್ಟು ಹೊರಗಡೆ ಹೋಗಿ ದುಡ್ಕೊಂಬರ್ತಾರೆ, ಅವ್ರು ಅಂದಿದ್ನೆಲ್ಲ ಅನ್ಸ್ಕೊಂಬರ್ತಾರೆ. ಹಾಗೆ ಮನೆಯಲ್ಲೂ ಕೂಡ ಹಾಗೆ ಕೆಲಸ ಮಾಡ್ತಾರೆ. ಒಂಥರ ಸಖತ್ ಹಿಂಸೆ ಅಂತ ಅನಿಸ್ಬಿಡುತ್ತೆ ಜೀವನದಲ್ಲಿ. ಜೀವನನೇ ಬೇಡಪ್ಪ, ಈ ಜೀವನದಲ್ಲಿ ಚೆನ್ನಾಗಿ ಶ್ರೀಮಂತರು ಹೊಟ್ಟೆಲಿ ಹುಟ್ಬಿಡ್ಬೇಕು, ಯಾವುದೇ ಕಾರಣಕ್ಕೂ ಬಡವ್ರ ಹೊಟ್ಟೆಲಂತೂ ಹುಟ್ಟಬಾರ್ದು ಅನ್ನೋ ಒಂದು ಥಾಟ್ ಕೂಡ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಯಾರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಇದ್ದಿದ್ದರೆ ಜೀವನದಲ್ಲಿ ಇನ್ನೂ ಚೆನ್ನಾಗಿರೋದೇನೋ ಅಂತ ಕೂಡ ಅನಿಸುತ್ತೆ. ಇಷ್ಟೆಲ್ಲ ಓದಿದ್ವಲ್ಲ, ಏನು ಬಂತು ಲಾಭ? ಯಾರು ಓದೋಕ್ಕೆ ಹೋದರೆ ಅವ್ರಿಗೆ ನಾವು ಸಜೆಷನ್ ಹೇಳ್ತೀವಿ, ಜಾಸ್ತಿ ಓದೋಕ್ಕೆ ಹೋಗಬೇಡ್ರಿ, ನಾವು ಪಟ್ಟಿರೋ ಅಷ್ಟು ಕಷ್ಟ ನೀವು ಪಡಬೇಡ್ರಿ ಅಂತ ಒಂದು ಸಜೆಷನ್ ಕೂಡ ಹೇಳೋ ಅಂಥದ್ದು. ಅದಕ್ಕೆ ನೀವು ಯಾವ್ದನ್ನ ಬಿಸ್ನೆಸ್ ಆಗಿ ಆಯ್ಕೆ ಮಾಡ್ಬೋದು ಅಂತ ಅಂದರೆ, ಒಂದು ಸಿಂಪಲ್ಲಾಗಿ ಒಂದು ಕ್ಯಾಟರಿಂಗ್ನ ಓಪನ್ ಮಾಡ್ಕೋಬೋದು. ಮನೇಲಿ ಅಡುಗೆ ಮಾಡೋ ಅಂಥದ್ದು ಹೆಣ್ಮಕ್ಳು ಆದರೆ ಒಂದು ಮನೇಲಿ ಯಾರಾದರೂ ಹೆಲ್ಪ್ನ ತೊಗೊಂಡು, ಇಲ್ಲ ತಾಯಿದಾದರೂ ತೊಗೊಂಡು, ಇಲ್ಲ ಅಣ್ಣಂದು ತಮ್ಮಂದು ಹೆಲ್ಪ್ನ ತೊಗೊಂಡು ಸಣ್ಣದಾಗಿ ಮನೇಲೇ ಒಂದು ಸ್ವಲ್ಪ ಕ್ಯಾಟರಿಂಗ್ನ ಓಪನ್ ಮಾಡ್ಕೋಬೋದು. ಕ್ಯಾಟರಿಂಗ್ನ ಓಪನ್ ಮಾಡಿಕೊಂಡು ಆಮೇಲೆ ಮುಂದುವರೆದಂಗೆ ನೀವು ಕೂಡ ಏನಾದ್ರು ಹೋಟೆಲ್ಲು ಈ ಥರ ಎಲ್ಲ ಮಾಡ್ಕೊಬೋದು. ಆಮೇಲೆ ಒಂದು ಚಿಕ್ಕದು ಅಂದರೆ ಕ್ಯಾಂಟರ್ ಥರ ಇರುತ್ತಲ್ಲ, ಅದನ್ನು ಕೂಡ ಒಂದು ಲಗೇಜ್ ಆಟೋ ಥರ ಬರುತ್ತೆ, ಅದರಲ್ಲಿ ಕೂಡ ನೀವು ತಗೊಂಡೋಗಿ ಮಾರ್ಬೋದು. ಮಧ್ಯಾಹ್ನ ಮತ್ತು ಬೆಳಗ್ಗೆ ಈ ಯಾವ ಕಡೆ ನಿಮಗೆ ಐಟಮ್ಗಳು ತೊಗೊಂಡೋದ್ರೆ ಖಾಲಿ ಆಗುತ್ತೆ ಅನ್ನೋದಿರುತ್ತೆ, ಅದನ್ನು ತಗೊಂಡೋಗಿ ಕೂಡ ನೀವು ಮಾಡ್ಬೋದು. ಈ ವಿಚಾರ ಎಲ್ಲ ಎಷ್ಟೋ ಓದಿರೋ ಮಕ್ಕಳು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ಕೈ ಕೆಳಗಡೆ ಹೋಗಿ ದುಡ್ದು ಅವ್ರ ಹತ್ರ ಅನ್ಸ್ಕೊಂಡು ನಾವೆಲ್ಲ ಇದು ಮಾಡೋದಕ್ಕಿಂತ ಇದು ನಮ್ಮದು ಸ್ವಂತ ಬಿಸ್ನೆಸ್ಸು. ನಮ್ಮದು ಇವತ್ತೊಂದು ದಿವಸ ನಾವು ರೆಸ್ಟ್ ತೊಗೊಳ್ತೀವಿ ಅಂತ ಅಂದ್ರೂ ಇವತ್ತು ನಮ್ಮನ್ನು ಯಾರು ಕೇಳೋರಿರಲ್ಲ. ಇದನ್ನು ಒಂದು ಸತಿ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡಬೇಕು. ಯಾಕಂದರೆ ಅವ್ರ ಕೈಯಲ್ಲಿ ಅನ್ಸ್ಕೊಂಡು ಆಡಿಸ್ಕೊಂಡು ಏನೇನೋ ಮಾಡೋದಕ್ಕಿಂತ ಈ ಥರ ಸಣ್ಣ ಬಿಸ್ನೆಸ್ಗಳ್ನ ಕೂಡ ನೀವು ಮಾಡ್ಬೋದು. ಆದರೆ ಯಾರಾದರೂ ಸಪೋರ್ಟ್ ಇರಬೇಕು ನಿಮಗೆ. ಸಿಂಗಲ್ಲಾಗಿ ಫೇಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾರ್ದಾದ್ರು ಸಪೋರ್ಟ್ ತೊಗೊಂಡು ಮನೆಯಲ್ಲಿ ಯಾರಾದ್ರು ಫ್ರೆಂಡ್ಸ್ ಇರ್ಬೋದು, ಈ ಥರ ಯಾರಾದರೂ ಇದ್ದರೆ ಮಾಡ್ಬೋದು. ಹಾಗೆ ಸಣ್ಣದಾಗಿ ಒಂದು ಉಪ್ಪಿನಕಾಯಿದು ಒಂದು ಇದನ್ನು ಮಾಡ್ಕೋಬೋದು. ಅದು ತುಂಬಾ ಬೆನಿಫಿಟ್ ಇದೆ ಅದರಿಂದ, ಅದು ತುಂಬಾ ರಿಸ್ಕು ಕೂಡ ಇದೆ ಅದು. ಹಾಗೆ ಬಟ್ಟೆ ವ್ಯಾಪಾರ ತುಂಬ ಬೆನಿಫಿಟ್ ಇರೋವಂಥದ್ದು ಬಟ್ಟೆ ವ್ಯಾಪಾರ. ಹಾಗೆ ಮನೆಯಲ್ಲೇ ಈ ಬ್ಯಾಂಗಲ್ ಸ್ಟೋರಲ್ಲಿ ಸಿಗುತ್ತಲ್ಲ ಐಟಮ್ಸ್ಗಳು, ಅದನ್ನೆಲ್ಲ ಮನೆಯಲ್ಲಿ ಬೇಕಂದರೆ ನೀವು ಅಂಗಡಿಗೆ ಬಾಡಿಗೆ ಕಟ್ಕೊಂಡು ನಮಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಕೂಡ ಇದನ್ನು ಕೂಡ ನೀವು ಮನೆಯಲ್ಲೇ ಕೂಡ ಮಾರ್ಬೋದು. ಇದರಲ್ಲಿ ನಾನು ಜಾಸ್ತಿ ಚೂಸ್ ಮಾಡಿ ಹೇಳೋ ಅಂಥದ್ದು, ನಿಮಗೆ ತುಂಬ ಕಡಿಮೆಯಲ್ಲಿ ವ್ಯವಹಾರ ಮಾಡ್ಬೋದು ಅಂತ ಹೇಳೋ ಅಂಥದ್ದು ಬಟ್ಟೆ ವ್ಯಾಪಾರ ಮಾಡಿ. ತುಂಬಾ ಬೆನಿಫಿಟ್ಟು. ಯಾಕಂದರೆ
ಇದನ್ನು ಆಲ್ಮೋಸ್ಟ್ ನಾನು ಕೂಡ ಪ್ರಯತ್ನ ಮಾಡಿದ್ದೀನಿ. ಬಟ್ಟೆ ವ್ಯಾಪಾರ ತುಂಬಾ ಬೆನಿಫಿಟ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಅದು ಇನ್ಕಮು ಕೂಡ ಚೆನ್ನಾಗಿರುತ್ತೆ. ಆದರೆ ನೀವು ಮಾರೋರು, ಮನೆಯಲ್ಲಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳೋರು ಯಾವುದೇ ಕಾರಣಕ್ಕೂ ಸಾಲಗಳನ್ನ ಕೊಡೋಕ್ಕೆ ಹೋಗಬಾರ್ದು. ಸಾಲ ಕೊಡ್ತೀವಿ ಅಂತ ಅಂದರೂ ಅವ್ರ ಹತ್ರ ಯಾವ ರೀತಿ ವಸೂಲಿ ಮಾಡಬೇಕು ಅನ್ನೋದನ್ನ ನಿಮಗೆ ತಲೆಯಲ್ಲಿ ಇದಿರಬೇಕು. ಐಡಿಯಾ ಇಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ನಾನು ಯಾವ್ಯಾವ ಥರ ಬಿಸ್ನೆಸ್ನ ಮಾಡಿದೆ, ಯಾವ್ಯಾವ ಥರ ಕ್ಲಿಕ್ ಆಯಿತು, ಯಾವುದು ಕ್ಲಿಕ್ ಆಗಿಲ್ಲ ಅಂತ ಕೂಡ ನಾನು ಹೇಳ್ತೀನಿ. ಕ್ಲಿಕ್ ಆಗಬೇಕು ಆಗ್ತಾಯಿತ್ತು, ಬಟ್ ಏನಂದರೆ ನನಗೆ ಸ್ವಲ್ಪ ರಿಸ್ಕ್ ಆಗಿದ್ದರಿಂದ ಆಮೇಲೆ ಸಾಲಗಳು ಜಾಸ್ತಿ ಹೋಗುತ್ತೆ. ಹಾಗಾಗಿ ಯಾವುದರಲ್ಲಿ ಕ್ಲಿಕ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ನಾನು ಏನೇನು ಮಾಡಿದೆ ಅಂತ ಕೂಡ ಹೇಳ್ತೀನಿ. ನಾನು ಇಂಥದ್ದು ಮಾಡಿಲ್ಲ ಅಂತ ಏನು ಹೇಳ್ತಲ್ಲ. ನನಗೆ ಜೀವನಕ್ಕಿದೆ ತುಂಬ, ದೇವರು ಬೇಕು ಅನ್ನೋಷ್ಟು ಕೊಟ್ಟಿದ್ದಾನೆ. ಆದ್ರೂ ಏನೋ ಒಂದು ನಮ್ಮ ತಲೆಯಲ್ಲಿ ಒಂದು ಥಾಟ್ ಇರುತ್ತೆ. ನಾವು ಜೀವನದಲ್ಲಿ ಹುಟ್ಟಿದ ಮೇಲೆ ಏನಾದ್ರು ಒಂದು ಸಾಧನೆ ಮಾಡಬೇಕು, ಏನಾದ್ರು ಮನುಷ್ಯ ಅಂತ ಅಂದಮೇಲೆ ಏನಾದ್ರು ಒಂದು ಇರಬೇಕು ಕೈಯಲ್ಲಿ ಅನ್ನೋದು ಇದೆ. ಅಂಗಡಿ ಇದ್ದಾವೆ, ನಮ್ಮವೆಲ್ಲ ಇದ್ದಾವೆ. ಆದ್ರೂ ನಾನು ಒಂದು ಸಣ್ಣದಾಗಿ ಏನಾದ್ರು ನಾನು ಏನಾದ್ರು ಮಾಡ್ಕೋಬೇಕು ಅಂತ ಹೋಗಿ ಎಷ್ಟೆಲ್ಲ ಪ್ರಾಬ್ಲಮ್ ಆಯಿತು, ಏನಾಯಿತು ಅಂತ ಕೂಡ ಹೇಳ್ತೀನಿ. ಸಪೋರ್ಟ್ ಆಗಿದ್ದರೆ ಕೂಡ ಖಂಡಿತವಾಗ್ಲೂ ಇದರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ನಾನು ಸಜೆಷನ್ ಮಾಡೋವಂಥದ್ದು ಬಟ್ಟೆ ವ್ಯಾಪಾರ ಮಾಡಿ, ಹೆಣ್ಮಕ್ಳಿಗೆ ತುಂಬಾ ವರ್ಕೌಟ್ ಆಗುತ್ತೆ. ಒಂದು ಸತಿ ಹೋಗಿ ತೊಗೊಂಬಂದು ಐಟಮ್ಸ್ಗಳ್ನ ಹಾಕೊಂಬಿಟ್ರೆ ಖಂಡಿತವಾಗ್ಲೂ ಇದು ಒಳ್ಳೆಯೇ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಹಾಗೆ ಅಡುಗೆ ಯಾರೆಲ್ಲ ಚೆನ್ನಾಗಿ ಮಾಡ್ತಿರೋ ಖಂಡಿತ ಇದು ಕೂಡ ಮಾಡ್ಬೋದು. ಇದು ಸ್ವಲ್ಪ ರಿಸ್ಕ್ ಅನಿಸುತ್ತೆ, ಆದರೂ ಕೂಡ ಮಾಡ್ಬೋದು. ನೋಡಿಕೊಂಡು ವ್ಯವಹಾರನ ಮಾಡ್ಕೋಬೋದು. ಈ ಸಣ್ಣದು ಕ್ಯಾಂಡಲ್ಲು ಒಂದು 5,000 10 ಸಾವಿರ ಇದ್ದರೆ ಸಾಕು, ನೀವು ಕ್ಯಾಂಡಲ್ನೂ ಮಾಡ್ಬೋದು. ಊದುಗಡ್ಡಿಯನ್ನು ವ್ಯಾಪಾರ ಕೂಡ, ಅಂದರೆ ಮನೆಯಲ್ಲೇ ಊದುಗಡ್ಡಿನ ಇದು ಮಾಡ್ತಾರೆ, ಅದನ್ನು ಕೂಡ ಮಾಡ್ಬೋದು. ಹಾಗೆ ಕರ್ಪೂರ ಪ್ಯಾಕಿಂಗ್ ಮಾಡ್ತಾರೆ, ಅದನ್ನು ಕೂಡ ಮಾಡ್ಬೋದು. ನೀವು ಮನೆಯಲ್ಲೇ ಈ ಥರ ಮಾಡಿಕೊಂಡು ಹೆಣ್ಮಕ್ಳು ಈ ಥರ ಮಾಡ್ಬೋದು. ಗಂಡು ಮಕ್ಕಳಿಗೆ ಬೇರೆ ಥರನೇ ಬಿಸ್ನೆಸ್ಗಳು ತುಂಬಾ ಇದ್ದಾವೆ. ಸಣ್ಣದಾಗಿ ಮಾಡ್ತೀನಿ ಅಂತ ಅಂದ್ಕೊಂಡವ್ರಿಗೆ ಇದೊಂದು ಯೂಸ್ಫುಲ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವ್ಯಾವ ಬಿಸ್ನೆಸ್ ಮಾಡಿ ಎಲ್ಲೆಲ್ಲಿ ಕೈ ಸುಟ್ಕೊಂಡೆ ಅಂತ ಕೂಡ ಈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಲೆಂತಿ ವಿಡಿಯೋ ಆಗಿಬಿಟ್ರೆ ಯಾರು ಕೂಡ ಅಷ್ಟು ಅಬ್ಸರ್ವ್ ಮಾಡಿ ನೋಡೋಕ್ಕೆ ಹೋಗಲ್ಲ. ಹಾಗಾಗಿ ನಾನು ಜಾಸ್ತಿ ವಿಡಿಯೋನ ತುಂಬ ಎಳ್ಕೊಂಡು ಕೂತ್ಕೊಂಡ್ರೆ ಯಾರೂ ಇಷ್ಟಪಡಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿ ವಿಡಿಯೋನ ಮಾಡ್ತೀನಿ. ಇನ್ನೊಂದು ವಿಡಿಯೋ ಮಾಡಿದ್ರೂ ಕೂಡ ಅದರಲ್ಲಿ ಬೇರೆ ಥರ ಇನ್ಫಾರ್ಮೇಷನ್ ಇರುತ್ತೆ ಅಂತ ಅಷ್ಟೇ ಮಾಡೋಕ್ಕೆ ಹೋಗೋದು. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.